ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ವಿಜಯ ಕರ್ನಾಟಕದ ವತಿಯಿಂದ ವೀಕ ಸೂಪರ್ ಸ್ಟಾರ್ ರೈತ 2025-26 ಕಲಬುರಗಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಿಜಯ ಕರ್ನಾಟಕದ ವತಿಯಿಂದ ವೀಕ ಸೂಪರ್ ಸ್ಟಾರ್ ರೈತ 2025-26 ಕಲಬುರಗಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಸಮಾರಂಭವು ನಾಡಿನ ಪ್ರಗತಿಪರ ರೈತರನ್ನು ಗುರುತಿಸಿ ಪುರಸ್ಕರಿಸುವ ಕಾರ್ಯಕ್ರಮವಾಗಿದೆ. ರಾಜ್ಯದ ಕೃಷಿ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ 8ನೇ ಆವೃತ್ತಿ ದಿನಾಂಕ 17 ಮೇ 2026 ರವಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಶೈಲಂ ಸಾರಂಗಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂ ಸಿಂಗ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಪುರವಣಿಗೆ ಬಿಡುಗಡೆ ಮಾಡಲು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್ ಹಾಗೂ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಆಗಮಿಸಿದ್ದರು. ಉಪನ್ಯಾಸ ನೀಡಲು ಕೆವಿಕೆ ಕಲಬುರಗಿಯ ಮುಖ್ಯಸ್ಥರಾದ ಡಾಕ್ಟರ್ ರಾಜು ತೆಗ್ಗಳ್ಳಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಬೆಂಗಳೂರು ಮಿರರ್ನ ಸಿಇಒ ದೀಪಕ್ ಸಲುಜಾ, ವಿಜಯ ಕರ್ನಾಟಕದ ಸಂಪಾದಕರಾದ ಸುದರ್ಶನ್ ಚನ್ನಿಂಗಹಳ್ಳಿ, ವಿಜಯ ಕರ್ನಾಟಕ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ್ ಸೇರಿದಂತೆ ವಿಜಯ ಕರ್ನಾಟಕದ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಏನು ವಿಕೆ ಸೂಪರ್ ಸ್ಟಾರ್ ರೈತ ಅಂತ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮ, ಬಹಳ ಅರ್ಥಪೂರ್ಣ ಆಗಿರುವಂತಹ ಈ ಒಂದು ಕಾರ್ಯಕ್ರಮ. DC ಅವರೇ, ನಾವು ಪ್ರತಿ ವರ್ಷ ಬರ್ತೀವಿ. ಇಲ್ಲಿ ಇರ್ತಕ್ಕಂಥ ಅಲ್ಲಮಪ್ರಭು ಪಾಟೀಲ್ ಅವರು, ನಾವು ಪ್ರತಿ ವರ್ಷ ನಾವು ಬರ್ತೀವಿ. ನಾವು ಅಲ್ಲಿ ನೋಡಿರ್ಬೇಕು, ಮಂಡ್ಯ ಮೈಸೂರು ಹತ್ರ ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ಎಲ್ಲ ಅವ್ರು ಹೇಳ್ತಾ ಇದ್ರು. ಆ ಒಂದು ಇವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಆಗಿದ್ರು, ರೆಬೆಲ್ ಸ್ಟಾರ್ ಆಗಿದ್ರು, ಸಿನಿಮಾ ಸ್ಟಾರ್ ಆಗಿದ್ದಾರೆ. ಆದ್ರೆ ಈ ಒಂದು ಸೂಪರ್ ಸ್ಟಾರ್ ರೈತರಂತ ಮಾಡಿದವರು ಕೇವಲ ವಿಜಯ ಕರ್ನಾಟಕದವರು. ಅವರಿಗೆ ನಾನು ಅಭಿನಂದನೆ, ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ವಿಜಯ ಕರ್ನಾಟಕ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಏನು ಪತ್ರಕರ್ತವನ್ನು ಓದೋರು ಅಂದ್ರೆ ವಿಜಯ ಕರ್ನಾಟಕದವರು. ಅವರು ಸೇರಿ ಪ್ರತಿ ವರ್ಷ ಅಂತಹ ಒಂದು ಕಾರ್ಯಕ್ರಮ ಮಾಡ್ತಾರೆ. ಹೀಗಾಗಿ ಅವ್ರು ಹೇಳಿದ್ರು, ಇದೇ ತಿಂಗಳು 30ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ರೈತರಿಗೆ ಗುರುತಿಸಿ ಮಾನ್ಯ ಮುಖ್ಯಮಂತ್ರಿ ಅವರ ಮುಖಾಂತರ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಮಾಡೋ ವಿಧಾನ. ನಾವು ಬೆಂಗಳೂರು ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಬರ್ತೀವಿ. ಅಲ್ಲಮಪ್ರಭು ಪಾಟೀಲ್ ಅವರು ನಾವು ಬರ್ತೀವಂತ ಇಂಥ ಒಂದು ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಯಾಕಂದ್ರೆ ಇದು ರೈತರು ನಮ್ಮ ಭಾರತ ದೇಶದ, ನಮ್ಮ ದೇಶದ ಆತ್ಮ. ರೈತರು ನಮ್ಮ ದೇಶದ ಉಸಿರು. ರೈತರು ಇದ್ರೆ ಮಾತ್ರ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ನಾವು ಹೆಸರು ಕಾಣತಕ್ಕಂಥ ನಮ್ಗೆ ಅವಕಾಶ ಸಿಗ್ತದೆ. ಇಲ್ಲ ಅಂದ್ರೆ ಅದು ಸಾಧ್ಯನೇ ಇಲ್ಲ. ರೈತರು ನಮ್ಮ ದೇಶದ ಬೆನ್ನೆಲುಬೆ. ಇವತ್ತು ರೈತರು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಗುರುತಿಸಿ
ಅವ್ರಿಗೆ ಏನೋ ಒಂದು ಸನ್ಮಾನ, ಒಂದು ಪುರಸ್ಕಾರ, ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಹಳ ಒಳ್ಳೆಯದು. ಈ ದೇಶ ಸ್ವತಂತ್ರ ಆದ ನಂತರ 4 ಆಧಾರ ಸ್ತಂಭಗಳು ಈ ದೇಶದ ಮೇಲೆ ನಿಂತಿದೆ. ಇದನ್ನು ನಾವೆಲ್ಲರೂ ಒಪ್ಕೊಳ್ಬೇಕಂತ. ಇವತ್ತು ಪತ್ರಿಕಾ ರಂಗ ಕೂಡ ಅದರಲ್ಲಿ ವಿಶೇಷವಾಗಿ ಈ ದೇಶದ ರೈತರ ಸಮಸ್ಯೆಗಳ ಬಗ್ಗೆ, ಇಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಇದಕ್ಕೆ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು, ರಾಜಕಾರಣಿಗಳ ಗಮನಕ್ಕೆ ತರ್ತಕ್ಕಂಥದ್ದು, ಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಆ ಕೆಲಸ ಮಾಡುತ್ತಾ ಬಂದಿದೆ. ಇವತ್ತು ಪತ್ರಿಕಾ ರಂಗದ ಮೂಲಕ ಇವತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಪ್ರಗತಿಪರ ರೈತರನ್ನ ಇಂಥ ಸಮಾರಂಭದಲ್ಲಿ ಸನ್ಮಾನಿಸಿ ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವ ಕೊಟ್ಟರೆ ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ರೈತರ ಬಾಂಧವರು ಓದಿ ನಾನು ಕೂಡ ಮುಂದೆ ಈ ಪ್ರಶಸ್ತಿಗೆ ಭಾಜನನಾಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾನೆ. ಆ ಕೆಲಸ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ವೇದಿಕೆ ಇರತಕ್ಕಂಥವ್ರು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇನ್ನು ಕಾರ್ಯಾಂಗದ ಬಗ್ಗೆ, ಕಾರ್ಯಾಂಗದವರು ನಾವು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ನಾವು ಕಾರ್ಯಾಂಗದಲ್ಲಿ ರೈತರ ಗಮನಕ್ಕೆ ಹರಿಸದೆ ಅವರ ಸಮಸ್ಯೆಗಳಿಗೆ ಒತ್ತು ಕೊಡದೆ ಹೋದರೆ, ಕಾರ್ಯಾಂಗ ಒಂದು ವೇಳೆ ಅವ್ರ ಕಡೆ ಹೋಗದೇ ಇದ್ರೆ ಅವರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ಹೋದರೆ, ಅವರಿಗೆ ಕಷ್ಟದಲ್ಲಿದ್ದಾಗ, ಬೆಳೆ ನಾಶ ಆದಾಗ, ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ನಾವು ಹೋದ ಮುಖ್ಯಮಂತ್ರಿಗಳನ್ನ ಕರೆದುಕೊಂಡ್ಬಂದು ಈ ನೆಟ್ಟರೋಗ ಆಗಿದ್ದಕ್ಕೆ ಮತ್ತು ಇನ್ಶೂರೆನ್ಸ್ ಇದ್ದಕ್ಕೆ 624 ಕೋಟಿ ರೂಪಾಯಿ ಮೇಲ್ಪಟ್ಟಿಗೆ ಬಂದರೆ ಇನ್ಶೂರೆನ್ಸ್ ಭಾರತ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಸಲ ಗುಲ್ಬರ್ಗ ಜಿಲ್ಲೆ ರೈತರಿಗೆ ಒದಗಿರ್ತಕ್ಕಂಥದ್ದು ಎಲ್ಲ ನಾವು ನೋಡಿದ್ದೀವಿ. ನಮ್ಮ ಅಕೌಂಟ್ಗೆ ಜಮಾ ಆಗಿರ್ತಕ್ಕಂಥದ್ದು ಇದೆಲ್ಲಕ್ಕಿಂತ ಹೆಚ್ಚಿಗೆ ಇನ್ನೂ ಕೆಲವು ಸಹಾಯಗಳು ಆಗಬೇಕಾಗಿದೆ. ಅವೆಲ್ಲ ಬಿಟ್ಟಾಗ ಅದನ್ನ ಶಾಸಕರಾದವರು, ಪಾರ್ಲಿಮೆಂಟ್ ಸದಸ್ಯರಾದವರು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇವೆಲ್ಲ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಮೂಲಕ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯಗಳ ಕೆಲಸ. ಶಾಸಕಾಂಗದ್ದು, ಪತ್ರಿಕಾ ರಂಗದ್ದು ಎರಡು ಕೆಲಸ. ಇನ್ನು ನ್ಯಾಯಾಂಗದವರು ಕೂಡ ನಮಗೆ ಅನ್ಯಾಯ ಆದಾಗ, ಇವತ್ತು ರೈತರಿಗೆ ಸಿಗಬೇಕಾದಂಥ ನೀರಿನ ಪಾಲು ಸಿಗದೆ ಹೋದಾಗ, ರೈತರಿಗೆ ಬೆಳೆ ಪರಿಹಾರ ಸಿಗದೆ ಹೋದಾಗ ಅಂಥ ಸಂದರ್ಭದಲ್ಲಿ ನಮಗೆ ನ್ಯಾಯ ಕೊಡ್ತಕ್ಕಂಥ ನ್ಯಾಯಾಂಗದ ಕರ್ತವ್ಯ ಈ ದೇಶ. ಯಾಕಂದರೆ ಒಂದು 3 ಜನರಿಗೆ ನಮ್ಮನ್ನ ಯಾವತ್ತೂ ಸಲ್ಲಿಸಬೇಕಾದ್ರೆ, ಒಂದು ಈ ಭಾರತ ದೇಶದ ಗಡಿ ಕಾಯ್ತಕ್ಕಂಥ ಯೋಜನೆಗೆ ನಾವು ಮೊದಲು ಸಲ್ಯೂಟ್ ಹಾಕಬೇಕು. ಯಾಕಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು, ನಮ್ಮ ಹೆತ್ತ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡ್ತಕ್ಕಂಥದ್ದು 2ನೇದು. 3ನೇದು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಸಲ್ಯೂಟ್ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಪವರ್ ಸ್ಟಾರು, ಸೂಪರ್ ಸ್ಟಾರು, ರೆಬಲ್ ಸ್ಟಾರು, ಕ್ರೇಜಿ ಸ್ಟಾರು, ಮೆಗಾ ಸ್ಟಾರ್ ಅಂತೆಲ್ಲ ನಾವು ಕೇಳಿದ್ದೀವಿ. ಸೊ ಅದೇ ಥರ ಅವರು ಸಿನಿಮಾ ಮಾಡಿ, ನಟನೆ ಮಾಡಿ ನಂದಿಸ್ತಾರೆ. ಆದರೆ ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರನ್ನ ಸ್ಥಾನಪಟ್ಟ ಕೊಡಬೇಕು ಅಂತ ಹೇಳಿ ವಿಜಯ ಕರ್ನಾಟಕ ಮೊಟ್ಟ ಮೊದಲ ಬಾರಿಗೆ ಈ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದೆ. ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೀತದೆ. 30ನೇ ತಾರೀಕಿಗೂ ರಾಜ್ಯ ಮಟ್ಟದ ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬಂದು ಇಲ್ಲೇ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ರೈತರನ್ನ ಸನ್ಮಾನ ಮಾಡ್ತಾರೆ. ನಮಗೆಲ್ಲ ಗೊತ್ತಿರ್ತಕ್ಕಂತೆ ನಾವು KKR ವ್ಯಾಲೇಶ್ವರನ್ನ ಕರೀತೀವಿ ಕಾರ್ಯಕ್ರಮಕ್ಕೆ. ಯಾಕೆ ಕರೀತೀವಿ ಅಂತಂದ್ರೆ ಅವರು ನಮ್ಮ ಭಾಗದ ಫೈನಾನ್ಸ್ ಮಿನಿಸ್ಟರ್ ಪ್ಲಸ್ ಕೃಷಿ ಮಂತ್ರಿ 2 ವರ್ಷ. ಯಾಕಂದ್ರೆ ಸರ್ ನಾನು ಹೊಸ ಹೇಳಿದ್ದೆ, ನಂಜುಂಡಪ್ಪ ವರದಿ ಪ್ರಕಾರ ಕೃಷಿಗೆ 25% ಕೊಡಬೇಕು. ನಿಮ್ಮ KKR ಸಂದರ್ಭದಲ್ಲಿ 21% ಕೊಡಬೇಕಂತ ರೆಕಮೆಂಡೇಶನ್ ಮಾಡಿರ್ತಾರೆ. ನೀವೆಷ್ಟು ಕೊಡ್ತಾ ಇದ್ದೀರಿ? ಇದುವರೆಗೂ 13 ವರ್ಷ ಆಯಿತು, 14 ವರ್ಷ ನೀವು ಕೇವಲ 1% ಮಾತ್ರ ಕೊಟ್ಟಿದ್ದಾರೆ ಕೃಷಿ. ಸೊ ಇದು ಬಹಳ ನೋವಿನ ಸಂಗತಿ. ಯಾಕಂತಂದ್ರೆ ನೀವು 35-40% ಬರೀ ಏನು ಮಾಡ್ತಾ ಇದ್ದೀರಿ? ರಸ್ತೆ ಚರಂಡಿ, ಇದು ಬಿಟ್ಟು ಬೇರೆ ಕೆಲಸ ಇರುತ್ತೆ. ಆಯ್ತು, ರಸ್ತೆ ಮಾಡಿದ್ರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಇಂದು ಕಲಬುರಗಿ ನಗರದ ಕನ್ನಡ ಭವನದ ಆವರಣದಲ್ಲಿ ಕೃಷಿ ಪರಿಕರಗಳ ಮಳಿಗೆಗಳಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಸಮತ್ ಪಟೇಲ್ ಅವರು KKR ಅನುದಾನದಲ್ಲಿ ನಿರ್ಮಿಸಲಾಗಿರುವ ನೂತನ ತಂತ್ರಜ್ಞಾನದ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡುವ ಡ್ರೋನ್ನ ಕುರಿತು ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಇಂದು ಕಲಬುರಗಿ ನಗರದ ಕನ್ನಡ ಭವನದ ಆವರಣದಲ್ಲಿ ವಿಕಾ ಸೂಪರ್ ಸ್ಟಾರ್ ರೈತ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಂಗವಾಗಿ ಹಾಕಲಾಗಿದ್ದ ಕೃಷಿ ಉಪಕರಣಗಳ ಮಳಿಗೆಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು.
ಈ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ಕೆಕೆಆರ್ಡಿಬಿಯ ಅನುದಾನದೊಂದಿಗೆ ನಿರ್ಮಿಸಲಾಗಿರುವ ನೂತನ ವಿಶಿಷ್ಟ ತಂತ್ರಜ್ಞಾನದ ಬೆಳೆಗಳಿಗೆ ಔಷಧಿ ಸಿಂಪರಣೆ ಮಾಡುವ ಡ್ರೋನ್ನ ಕುರಿತು ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮಳಿಗೆಗೆ ಭೇಟಿ ನೀಡಿ ತಮ್ಮ ರಕ್ತದ ಒತ್ತಡವನ್ನ ಪರೀಕ್ಷೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲ ಸರ್, ಬೇರೆ ಬೇರೆ ಕರೆಕ್ಟ್ ಇದೆ. ಓಕೆ, ಥ್ಯಾಂಕ್ ಯು. ಎಲ್ಲ ಹಾಕಿದ್ರೆ ಜಿಲ್ಲಾ ಪಂಚಾಯತ್ ಮತ್ತು ಗೌರ್ಮೆಂಟ್ ಇದರ ಇಲ್ಲಿ 10 ಲೀಟರ್ ಸರ್ ಇದು ಟ್ಯಾಂಕ್ ನೀರು ಪ್ಲಸ್ ಔಷಧ ಇಲ್ಲಿ ಕೊಡ್ತೀವಿ ಸರ್. ಇಲ್ಲಿ ಸ್ಪ್ರೇಯಿಂಗ್ ಅದಾವ ನೋಡಿ ಸರ್. 1 2 3 4 ಸ್ಪ್ರೇಯಿಂಗ್ಸ್ ಅದಾವ ಸರ್. ಅಂದರೆ ನಾಜಲ್ ಸರ್. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ಒಂದು 6 ಸರ್ ಬ್ಯಾಟ್ರಿ ಫಾರ್ 10 ಮಿನಿಟ್ಸ್ ಸರ್. ಬ್ಯಾಟ್ರಿ ಇರ್ತದೆ ಮೇನ್ ಎಕ್ಸ್ಟ್ರಾ 4 ಬ್ಯಾಟ್ರೀಸ್ ನಮಗೆ ಟೋಟಲ್ 4 ಬ್ಯಾಟ್ರೀಸ್ 3 ಎಕ್ಸ್ಟ್ರಾ ಇದೆ ಸರ್. 30 ಮಿನಿಟ್ಸ್ ಸ್ಪ್ರೇ ಮಾಡೋದು ಸರ್. 30 to 40 minutes for 4 batteries to bring it down. हाँ, 5 minutes just. So 2 acres in one battery. 25 to 30 acres per day. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹಂಚಿಲ್ಲ ಸರ್. ಅದು QR ಕೋಡಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಡುತ್ತೆ. ಕಾಂಟ್ಯಾಕ್ಟ್ ನಂಬರ್ ಈ ಕ್ಯಾನ್ ಕಾಲ್ ಫಾರ್ಮರ್ ಕಾಂಟ್ಯಾಕ್ಟ್ ನಂಬರ್ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಸೊ ಅದರಿಂದ ಕಾಲ್ ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಪರಿವರ್ತನಾ ಪ್ರತಿಷ್ಠಾನ ಕಲಬುರಗಿ ಹಾಗೂ ವಿಶ್ವ ಸಾಮರಸ್ಯ ವೇದಿಕೆ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತ್ಯೋತ್ಸವದ ಅಂಗವಾಗಿ ಶರಣರ ಮಹಾಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರಿವರ್ತನಾ ಪ್ರತಿಷ್ಠಾನ ಕಲಬುರಗಿ ಹಾಗೂ ವಿಶ್ವ ಸಾಮರಸ್ಯ ವೇದಿಕೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತ್ಯೋತ್ಸವದ ನಿಮಿತ್ತ ಶರಣರ ಮಹಾಸಂಗಮ ಕಾರ್ಯಕ್ರಮವು ದಿನಾಂಕ 17 ಮೇ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಹಾಮನೆ ಟ್ರಸ್ಟ್ ಬಸವ ಕಲ್ಯಾಣದ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣರು ಹಾಗೂ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ತೊನಸನಹಳ್ಳಿಯ ಅಲ್ಲಮಪ್ರಭು ಸಂಸ್ಥಾನ ಮಠದ ಭಾವೈಕ್ಯತೆಯ ಹರಿಕಾರ ಸಾಹಿತ್ಯ ರತ್ನ ಧರ್ಮರತ್ನ ಪೂಜ್ಯಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ವಹಿಸಿದ್ದರು. ಸಾನ್ನಿಧ್ಯವನ್ನು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಬಿರುವಳ್ಳಿಯ ಶ್ರೀ ಗುರುದೇವ ತಪೋವನದ ಗುರುಮಾತಾ ನಂದಾತಾಯಿ ಬಸವ ಕಲ್ಯಾಣದ ಹರಳಯ್ಯನವರ ಗವಿಯ ಪೂಜ್ಯಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹಾಗೂ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಾಗರಾಳದ ವೇದಮೂರ್ತಿ ಜ್ಞಾನೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು. ನೇತೃತ್ವವನ್ನು ಮಳಖೇಡ್ ಸಜ್ಜಾದ ನಶೀನ್ ಹಜರತ್ ಸೈಯದ್ ಶಹಾ ಮುಸ್ತಫಾ ಖಾದ್ರಿ ಹಾಗೂ ಹಸರಗುಂಡಗಿಯ ಮೊಹಮ್ಮದ್ ಮೌಲಾಲಿ ಮುತ್ಯ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಪರಿವರ್ತನಾ ಪ್ರತಿಷ್ಠಾನ ಕಲಬುರಗಿಯ ಅಧ್ಯಕ್ಷರಾದ ಅರ್ಜುನ್ ಹತ್ತಿ ವಹಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್, ಮಾದನ ಹಿಪ್ಪರಗಾದ SSG FGCಯ ಕನ್ನಡ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಇಂದಿರಾ ಚಕ್ರಸಾಲಿ, ಚಿತ್ರದುರ್ಗದ CPI JB ಉಮೇಶ್, ಕಾಳಗಿ ವೃತ್ತ ಠಾಣೆಯ CPI ಜಗದೇವಪ್ಪ ಪಾಳ, ದಲಿತ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಹನುಮಂತ ಯಳಸಂಗಿ, ಕಲಬುರಗಿಯ ಯುವ ಸಾಮಾಜಿಕ ಹೋರಾಟಗಾರರಾದ ಬಾಲಾಜಿ ಘೋಡ್ಕೆ, ಬಹುಜನ ಮುಖಂಡರಾದ ಸೂರ್ಯಕಾಂತ್ ನಿಂಬಾಳ್ಕರ್, ಕಲಬುರಗಿಯ PSI ಕುಮಾರಿ ಯಶೋಧ ಕಟ್ಕೆ, ವಿಜಯಪುರದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನ್ ಡಿ ಭಜಂತ್ರಿ, ಕಮಲಾಪುರದ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ದೇವಿದಾಸ್ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ದಾವಣಗೆರೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಶ್ವನಾಥ್ P ಆಗಮಿಸಿದ್ದರು. ವಿಶೇಷ ಸನ್ಮಾನಿತರಾಗಿ ಜೇವರ್ಗಿಯ ತಾಲೂಕಾ ಆರೋಗ್ಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಅಮರಪ್ಪ ಜಂಪ, ಕಪ್ರಕು ನೌಕರರ ಸಂಘ ಕಲಬುರಗಿ ಅಧ್ಯಕ್ಷರಾದ ಯಲಗೊಂಡ ಹಿರೇಕುರ್ಬರ್, ಕಲಬುರಗಿಯ ಈಶಾನ್ಯ ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ಮುಖ್ಯ ಅಭಿಯಂತರರಾದ ಸುಭಾಷ್ ಎಲ್ ಶಿಕ್ಷಣಕರ್, ಕಲಬುರಗಿಯ ವಾಣಿಜ್ಯ ತೆರಿಗೆ ಅಧಿಕಾರಿ ಡಾಕ್ಟರ್ ಅಂಬಾದಾಸ್ ಕಾಂಬ್ಳೆ KAS, ಕಮಲಾಪುರದ PSI ಸುಖಾನಂದ ಸಿಂಗೆ, ಆಳಂದನ ಪಶುಸಂಗೋಪನಾ ಇಲಾಖೆಯ ಆಡಳಿತ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ YS ಇಂಗಳೆ, ಕಲಬುರಗಿಯ ಸರಕಾರಿ ಸ್ವಾಯತ್ತ ಪದವಿ ಮಹಾವಿದ್ಯಾಲಯದ ಮನೋವಿಜ್ಞಾನ ವಿಭಾಗದ ಪ್ರೊಫೆಸರ್ ಚಂದ್ರಕಾಂತ್ ಜಮಾದಾರ್, ಕಲಬುರಗಿಯ ಮಂದಾರ ಪುಷ್ಪ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರವಿಕುಮಾರ್ ನೀಲೂರೆ ಹಾಗೂ KKUSE ಬೆಂಗಳೂರಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಮರೇಶ್ ಬಿಲ್ಲವ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ರವಿಕಾಂತಿ ಕ್ಯಾತನಾಳ್, ಪ್ರೊಫೆಸರ್ ಪ್ರಹ್ಲಾದ್ ಚೆಂಗಟಿ, ನೀಲಕಂಠ ಜಮಾದಾರ್, ಬಸವರಾಜ ಸಪ್ಪನಗೋಳ್ ಆಗಮಿಸಿದ್ದರು. ಚಂದ್ರಕಾಂತ್ ತಳವಾರ್ ಸ್ವಾಗತಿಸಿದರು. ಅರ್ಜುನ್ ಹತ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಡಾಕ್ಟರ್ YS ವಗ್ಗಿ ಹಾಗೂ ಸಂತೋಷ್ ಕುಮಾರ್ R ಕಟ್ಕೆ ನಿರೂಪಣೆ ಮಾಡಿದರು. ರಾಜೇಂದ್ರ ಕೊರಬ ಪ್ರಶಸ್ತಿ ವಿತರಣೆ ಮಾಡಿದರು. ಡಾಕ್ಟರ್ YS ಇಂಗಳೆ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಂತಪ್ಪ ಹದಿಮನಿ, ಮಾರುತಿ ಮಡಪೆ, ಶಿವಣ್ಣ, ಮಲ್ಲಿಕಾರ್ಜುನ್ ಕುಕ್ಕನೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವಗುರು ಬಸವಣ್ಣನವರನ್ನ ನಾವು ಸಮಾಜದ ನಾಯಕ ಅಂತ ಅನ್ಕೋಬಹುದು. ಯಾಕಪ್ಪ ಅಂದ್ರೆ ಕೆಳಗಿದ್ದವರನ್ನ ಮೇಲ್ ತಂದು, ಮೇಲಿದ್ದವರನ್ನ ಕೆಳ ತಂದು, ಸಮಾನತೆಯ ತಳಹದಿ ಮೇಲೆ ಒಂದು ನವ ಸಮಾಜವನ್ನ ನಿರ್ಮಾಣ ಮಾಡಿದವರು ಅವರು ಬಸವಣ್ಣನವರು. ಅಂತಹ ಬಸವ ತತ್ವದ, ಬಸವ ವಿಚಾರದ, ಸಮತಾ ತತ್ವದ, ಸಮಾನತೆಯ, ಮಾನವೀಯತೆಯ ಮೌಲ್ಯಗಳನ್ನ ಒಳಗೊಂಡಿರುವಂತಹ ಜನಜಾಗೃತಿಯ ಕಾರ್ಯವನ್ನ ಇವತ್ತಿನ ದಿನ ಪರಿವರ್ತನಾ ಪ್ರತಿಷ್ಠಾನ ಕಲಬುರಗಿ ಹಾಗೂ ವಿಶ್ವ ಸಾಮರಸ್ಯ ವೇದಿಕೆ ಮಾಡ್ತಾ ಇದೆ. ಯಾಕಪ್ಪ ಅಂದ್ರೆ ಈಗ ತಾನೇ ಪ್ರಾಸ್ತಾವಿಕ ನುಡಿಯನ್ನ ನಾವು ಕೇಳಿದಾಗ ಅನಿಸ್ತು, ಇದರಲ್ಲಿ ಎಲ್ಲ ಜಾತಿಗಳನ್ನ ಒಳಗೊಂಡು 45 ಜನಗಳ ಒಂದು ಟೀಮ್ ಏನ್ ಮಾಡ್ತಾ ಇದೆ ಅಂದ್ರೆ, ಉತ್ತಮ ವರ್ಗದವರು, ಉತ್ತಮ ಶಿಕ್ಷಣವಂತರು ಸಮಾಜ ಕಡೆ ನೋಡಲ್ಲ, ಸಮಾಜ ಕಡೆ ಮುಖ ಮಾಡಲ್ಲ ಅನ್ನುವಂತಹ ಸುಳ್ಳನ್ನ ಇವತ್ತಿನ ದಿನ ಈ ವೇದಿಕೆ ಏನಿದೆಯಲ್ಲ, ಪರಿವರ್ತನಾ ಪ್ರತಿಷ್ಠಾನ ಏನಿದೆಯಲ್ಲ, 45 ಜನ ಕೂಡಿ ಎಲ್ಲರನ್ನ ಸೇರಿ ಯಾವ ರೀತಿ ಬಸವಣ್ಣನವರು ಎಲ್ಲರನ್ನ ಸೇರಿ ಒಂದು ನವ ಸಮಾಜವನ್ನ ನಿರ್ಮಾಣ ಮಾಡಿದ್ರು, ಆ ಬಸವ ಕಾರ್ಯವನ್ನ ಈ ವೇದಿಕೆ ಮಾಡ್ತಾ ಇದೆ ಅಂತ ಇದೇ ಸಾಕ್ಷಿ. ಭದ್ರ ಎಂಬಂಥ ಒಬ್ಬ ಕಳ್ಳ, ಅವನ ಹೆಂಡತಿ ಎಂಥ ಬಸವಣ್ಣನವರ ಅದ್ಭುತವಾದಂತಹ ವಿಚಾರಗಳು ನೋಡ್ರಿ, ಅವರ ಭಾವನೆಗಳ ಈ ಮಾತಿನಲ್ಲಿ ನಮಗೆ ಅರ್ಥ ಆಗ್ತದೆ ಈ ಘಟನೆಯ ಮುಖಾಂತರ. ಆ ಕಳ್ಳನ ಹೆಂಡತಿ ನೀರಿ ಹೊಂಟಾಗ ಬಸವಣ್ಣ ಮತ್ತು ಬಸವಣ್ಣನವರ ಧರ್ಮ ಪತ್ನಿ ನೀಲಮ್ಮ ಇಬ್ರು ಕೂಡಿ ಹೊಂಟಿರ್ತಾರ. ಆ ನೀಲಮ್ಮ ತಾಯಿಯ ಕಿವಿಯಲ್ಲಿರ್ತಕ್ಕಂಥ ಲೋಲೆಗಳನ್ನು ಕಂಡು ಆ ಭದ್ರನ ಹೆಂಡತಿಗೆ, ಕಳ್ಳನ ಹೆಂಡತಿಗೆ ಆಸೆ ಆಗ್ತದೆ. ಆಸೆಯಾಗಿ ಯಾಕೆ ಆ ಲೋಲೆ ನಾನು ಪಡ್ಕೊಳ್ಬಾರ್ದು ಅಂತಕ್ಕಂಥ ದುರಾಸೆಯನ್ನು ಇಟ್ಕೊಂಡು ಮನೆಗೆ ಹೋಗ್ತಾಳ. ಮನೆಗೆ ಹೋಗಿ ಭದ್ರ ಮನೆಗೆ ಬಂದ ತಕ್ಷಣ ಗಂಡ ಕೇಳ್ತಾನ, ನನಗೆ ಊಟಕ್ಕೆ ಕೊಡು ಅಂತ ಕೇಳ್ತಾನ. ಅವಾಗ ಅವನು ಹೆಂಡತಿ ಹೇಳ್ತಾಳ, ಆ ನೀಲಮ್ಮ ತಾಯಿಯ ಕಿವಿಯಲ್ಲಿರ್ತಕ್ಕಂಥ ಲೋಲೆ ತಂದು ಕೊಟ್ರೆ ನಿನಗೆ ಊಟ ಹಾಕ್ತೀನಿ, ಇಲ್ಕಂದ್ರೆ ಗೆಟ್ ಔಟ್ ಅಂತ ಅಂದಾಗ, ಇವತ್ತು ನಾಳೆ ಯಾರು ಹೆಂಡ್ರ ಮಾತು ಕೇಳಂಗಿಲ್ರಿ, ಎಲ್ಲರೂ ನಾವು ಹೆಂಡ್ರ ಮಾತು ಕೇಳೋರದೀವಿ. ಒಂದು ಕಡೆ ಕೇಳಿದೆ ನಾನು, ಹೆಂಡ್ರ ಮಾತು ಯಾರು ಕೇಳ್ತೀರಿ ಕೈ ಎತ್ರಿ ಅಂದ್ರೆ ಅಷ್ಟು ಮಂದಿ ಕೈ ಎತ್ತರು, ಒಬ್ಬ ಕೂತಿದ್ದ ಎತ್ತಲಿಲ್ಲ. ಅವ್ನು ಕೇಳಿದೆ, ಯಾಕಪ್ಪ ನೀ ಯಾಕೆ ಎತ್ತಿಲ್ಲ ಅಂತ ಕೇಳಿದೆ. ಕೇಳಿದ ಕೂಡಲೇ ನಾನು ಹೆಂಡತಿ ಕೇಳ್ಬೇಕಂತ ಎತ್ತಿಲ್ರಿ ಅದಕ್ಕೆ ಅಂತಂದ. ಇಂಥ ಮಂದಿನೂ ಅದಾರ. ಆಗ ಭದ್ರ ಒಪ್ಕೊಂಡ, ಆಯ್ತು ನಾನು ನಾಳೆಗೆ ಹೋಗಿ ತಂದು ಕೊಡ್ತೀನಿ ಅಂದ.
ಮುಂಜಾನೆ ಎದ್ದು ಬಸವಣ್ಣನವರ ಮಹಾಮನೆಗೆ ಹೊರಟ. ಹೋದಾಗ ಆ ಮಹಾಮನೆಗೆ ಒಂದು ಬೋರ್ಡ್ ಇತ್ತು, ಭವಿಗಳಿಗೆ ಪ್ರವೇಶವಿಲ್ಲ. ಅಂದ್ರೆ ಯಾರು ಕೊರಳಲ್ಲಿ ಲಿಂಗ ಇಲ್ಲ ಅವರಿಗೆ ಈ ಮನೆಯಲ್ಲಿ ಮಹಾಮನೆಯಲ್ಲಿ ಪ್ರವೇಶವಿಲ್ಲ ಅಂತಿತ್ತು. ಇವನು ಕೊರಳಲ್ಲಿ ಲಿಂಗ ಇದ್ದಿದ್ದಿಲ್ಲ. ವಿಚಾರ ಮಾಡದ ಏನು ಮಾಡಬೇಕಂತ ಹೇಳಿ ಚಿಂತಾಕ್ರಾಂತನಾಗಿ ನಿಂತುಕೊಂಡ. ಹೊಳಿತು. ಒಂದು ಕೆಂಪು ವಸ್ತ್ರ ತಗೊಂಡು ಅಲ್ಲಿ ಹಾದಿಯಲ್ಲಿ ಬಿದ್ದಂತ ಒಂದು ಕಲ್ಲು ತಗೊಂಡು ಲಿಂಗವನ್ನಾಗಿ ಕಟ್ಟಿಕೊಂಡು ಕೊಳ್ಳಾಗಿ ಕಟ್ಟಿಕೊಂಡು ವಾದ ದ್ವಾರದಲ್ಲಿ ಹಡಪದ ಅಪ್ಪಣ್ಣ ನಿಂತಿದ್ದ, ಬಸವಣ್ಣನವರ ಕಾರ್ಯದರ್ಶಿ. ನೋಡ್ರಿ, ಮೂಢನಂಬಿಕೆ ಹೊಡೆದೋಡಿಸೋ ಸಲುವಾಗಿ, ಯಾಕಂದ್ರೆ ಇವತ್ತು ನಾಳೆ ಹಡಪದ ಸಮಾಜದವರು ಯಾರು ಎದುರಿಗೆ ಬಂದ್ರ ನಮ್ಗೆ ಕೆಲಸ ಆಗೋದಿಲ್ಲ ಅಂತಕ್ಕಂಥ ಮೂಢ ಭಾವನೆಯನ್ನು ಮನುಷ್ಯನಲ್ಲಿತ್ತು. ಅದನ್ನು ಹೊಡೆದೋಡಿಸೋ ಸಲುವಾಗಿ ಮೊದಲೇ ಬಸವಣ್ಣನವರು ತಮ್ಮ ಹತ್ತಿರ ಹಡಪದ ಅಪ್ಪಣ್ಣನ ಇಟ್ಕೊಂಡಿದ್ರು. ಇವರಿಗೆ ಸೀಮಿತವಾಗಿರ್ತಕ್ಕಂಥವರಲ್ಲ, ಅದಕ್ಕೆಲ್ಲ ಮಹಾತ್ಮರು ಈ ಒಂದು ಮಾನವ ಜನಾಂಗದ ಏಳಿಗೆಗಾಗಿನೇ ಎಷ್ಟೊಂದು ಅವರು ತ್ಯಾಗ ಮಾಡಿದಾರಂದ್ರೆ ಕೇಳಬಾರ್ದು. ಅಂತ ಒಂದು ತ್ಯಾಗಿಗಳ ಸ್ಮರಣೆ ಮಾಡ್ತಕ್ಕಂಥದ್ದೇ ಇವತ್ತಿನ ದಿವಸ ನಾವು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಇವತ್ತ ವಿಶೇಷವಾಗಿ ಗುರು ಬಸವಣ್ಣನವರ ಜಯಂತಿ ನಾವೆಲ್ಲರೂ ಕೂಡಿ ಅದರಲ್ಲಿ ಪರಿವರ್ತನಾ ಪ್ರತಿಷ್ಠಾನ್ ಮತ್ತು ವಿಶ್ವ ಸಾಮರಸ್ಯ ವೇದಿಕೆ, ಆ ಹೆಸರು ಕೇಳಿ ನನಗೆ ಇಲ್ಲಿ ಬರ್ಬೇಕನ್ನಿಸ್ತ್ರಿ. ಪರಿವರ್ತನೆ 12ನೇ ಶತಮಾನದಲ್ಲಿ ಬಸವಣ್ಣನವ್ರ ಹುಟ್ಟಿನಿಂದನೇ ಪರಿವರ್ತನೆ ಪ್ರಾರಂಭ ಆಗ್ಯದ. ಅವರು ಇಂಗಳೇಶ್ವರದ ಜನನಾದಾಗ ಆ ಕಾಲಕ್ಕೆ ಇವ್ ಹೇಳಿದ್ರಲ್ಲ ನಮ್ಮ ವಿಶ್ವನಾಥ್ ಅವರು, ಏನಂದ್ರ ದಲಿತರಿಗೆ ಕೀಳ ಕುಲದವರಿಗೆ ಹೇಗೆ ಹೆಸರುಗಳು ಇರ್ತಿದ್ರ ಚೊಂಚಗೈ ಗುಂಡಪ್ಪ, ಹೌದಿಲ್ಲ, ಕುಂಟ ಸಂಗವ್ವ ಅಂತ ಈ ರೀತಿ ಅವ್ರ ಅಂಗವೈಕಲ್ಯ ಗುರುತಿಸಿ ಅವ್ರ ಹೆಸರು ಕೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ಇವರು ಇಂಥವ್ರ ಅಂತಕ್ಕಂಥದ್ದು. ಆ ಕಾಲಕ್ಕ ದನ ಸತ್ತಿದ್ದ ದನ ಎಳ್ಕೊಂಡ್ ಬರ್ಲಿಕ್ಕೆ ಕಳಿಸಿರ್ತಾನೆ. ಅವಾಗ ಅವ್ರ ಮಗ್ನಿ ಖ್ಯಾತ ಅಂತವನಿಗೆ ಅವ ಪಾಪ ಹುಡುಗ ಸತ್ತಿನ ದನ ಎಳ್ಕೊಂಡ್ ಬರ್ಲಿಕ್ಕೆ ಹೋಗಿರ್ತದ ಹುಡುಗ. ಆ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಪಠಣ ನಡೀತಿರ್ತದ, ವೇದ ಪಠಣ ನಡೀತಿರ್ತದ. ಆ ಸುಮ್ಮನೆ ಹಿಂಗೆ ನೋಡ್ತದ, ಅದು ಏನ್ ನಡ್ದದ, ಏನೋ ಅವಾಜ್ ಕೇಳುವಂತದ ಅಂತ ತಿಳ್ಕೊಂಡು ಆಗ ಒಬ್ಬ ಪುರೋಹಿತ ಹೊರಗೆ ಬಂದು ನೋಡ್ತಾನೆ, ಎಲ್ಲಾ ಇವನ ಈ ದಲಿತ ಹುಡುಗ ನಮ್ಮ ಪಠಣ ಕೇಳ್ಕೊಂಡನಲ್ಲ, ಇವನು ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಆಗ ಎಲ್ಲರಿಗೆ ಕರೆಸಿ ಅದು ನಿರ್ಣಯ ಮಾಡ್ತಾರೆ. ಏನಂದ್ರೆ ನಮ್ಮ ಪಠಣ ಕೇಳ್ಕೊಂಡ ನೀವ, ಅದಕ್ಕೆ ಇವ್ನಿಗೆ ಕಾದಿಸಿ ಸಕ್ಕಿವೆ ಹಾಕ್ಬೇಕು ಅಂತ. ಅವಂತೇನಿ ಇಲ್ಲ ನಾನು ಕೇಳಿಲ್ಲ, ಏನ್ ನಡ್ದಂತ ನಾ ದನ ಹೇಳ್ಕೊಂಡ್ ಬರ್ಲಕ್ ಹೋಗಿನಿ, ನಾನು ಕೇಳಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಮತ್ತೆ ನೀ ಸುಳ್ಳು ಹೇಳ್ತಿ, ಇವ್ನಿಗೆ ಶಿಕ್ಷೆ ಆಗ್ಲೇಬೇಕು, ನಮ್ಮ ಮಂತ್ರಗಳೆಲ್ಲ ಅಪವಿತ್ರ ಮಾಡೋಣ ಅಂತ ತಿಳ್ಕೊಂಡು ಆಗ ಎಲ್ಲರೂ ಸೇರಿ ನಿರ್ಣಯ ಮಾಡ್ತಾರೆ. ಏನಂದ್ರೆ ನಿರ್ಣಯಕರು ಯಾರು ಅಂದ್ರೆ ಬಸವನವ್ರ ತಂದೆ ಅಲ್ಲಿ ಮಂಡಿಗೆ ಮಾದಿರಾಜ ಮಾದರ. ಕಲಬುರಗಿ ಜಿಲ್ಲೆಯ SM ಪಂಡಿತ್ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಸಾಮರಸ್ಯ ವೇದಿಕೆ ಮತ್ತು ಪರಿವರ್ತನಾ ಪ್ರತಿಷ್ಠಾನ ಕಲಬುರಗಿ ಇವರ ಸಹಯೋಗದಲ್ಲಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಸಮಾಜವಾದ ಕನಸು ಕಂಡು ತಮ್ಮ ಜೀವನವನ್ನೇ ಅದಕ್ಕೆ ಸಮರ್ಪಿಸಿದ ವಿಶ್ವಗುರು ಬಸವಣ್ಣನವರ 893ನೆಯ ಜನ್ಮದಿನವನ್ನು ಪಂಡಿತ್ ರಂಗಮಂದಿರದಲ್ಲಿ ನಮ್ಮ ನಾಡಿನ ವಿವಿಧ ಜಾತಿಯ ಶರಣರ ಒಂದು ಸಂಗಮದ ಮುಖಾಂತರ ಆಚರಣೆ ಮಾಡಲಾಗುತ್ತಿದ್ದು, ಈ ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ವಿಶ್ವಗುರು ಬಸವಣ್ಣನವರನ್ನು ಇಂದು ಒಂದು ಸಮಾಜಕ್ಕೆ ಕಟ್ಟಿ ಹಾಕಲಾಗ್ತಾ ಇದೆ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಜಾತಿಯ ಎಲ್ಲ ಶರಣರನ್ನ 772 ಶರಣರನ್ನ ಸೇರಿಸಿ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ತಮ್ಮ ವಿಚಾರಗಳನ್ನು ವಚನಗಳ ಮುಖಾಂತರ ಬರೆದು ಸಮಾಜದಲ್ಲಿಯ ಎಡರು ತೊಡರು ಮತ್ತು ಮೇಲು ಕೀಳು ಇವುಗಳನ್ನು ಹೋಗಲಾಡಿಸಲು ಕುಲಕ್ಕೊಬ್ಬ ಶರಣನ್ನು ಸೃಷ್ಟಿಸಿ ವಚನಗಳ ಮುಖಾಂತರ ಸಮಾಜ ಸುಧಾರಣೆ ಮಾಡಲು ಪ್ರಯತ್ನಿಸಿದರು. ಆ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ಇಂದು ಅಂದಿನ ಬಸವಣ್ಣನವರ ಅನುಭವ ಮಂಟಪದ ಅವಶ್ಯಕತೆ ಇದ್ದು, ಆ ನಿಟ್ಟಿನಲ್ಲಿ ವಿಚಾರವಂತ ಸುಮಾರು 45 ಜನ ಅಧಿಕಾರಿ ವರ್ಗದ ಒಂದು ಪ್ರತಿಷ್ಠಾನದ ಮುಖಾಂತರ ಇಂದು ಕಲಬುರಗಿ ಜಿಲ್ಲೆಯ ಪಂಡಿತ್ ರಂಗಮಂದಿರದಲ್ಲಿ ಎಲ್ಲ ಜಾತಿಯ ಶರಣರನ್ನು ಸೇರಿಸಿ ಮತ್ತು ಸಾಮಾಜಿಕ ಚಳುವಳಿಯ ಹೋರಾಟಗಾರರನ್ನು ಸೇರಿಸಿ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಪರಿವರ್ತನಾ ಪ್ರತಿಷ್ಠಾನ ಕಲಬುರಗಿ ಮತ್ತು ವಿಶ್ವ ಸಾಮರಸ್ಯ ವೇದಿಕೆ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ವಿಶ್ವಗುರು ಸಂಸ್ಕೃತ ನಾಯಕ ಬಸವಣ್ಣನ ಒಂದು ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಈ ಪರಿವರ್ತನಾ ಪ್ರತಿಷ್ಠಾನ ವತಿಯಿಂದ ಮಾಡುತ್ತಿರುವ ಈ ಜಯಂತ್ಯೋತ್ಸವಕ್ಕೆ ಭಾಳ ಅರ್ಥಪೂರ್ಣವಾದಂಥ ಈ ಸುದಿನ. ಯಾಕಂದರೆ ಇವತ್ತು ಕುಲಕ್ಕೊಬ್ಬ ಶರಣರಂತೆ ಬಸವಣ್ಣ ಒಂದು ಜಾತಿಯ ನಿರ್ಮೂಲನಕ್ಕಾಗಿ ಸಮಾಜದ
ಒಂದು ಸಮಾಜ ಕಟ್ಟುವ ಒಂದು ಪರಿಕಲ್ಪನೆಯಿಂದ ಆಗಿನ ಕಾಲದ ಅನುಭವ ಮಂಟಪ ಕಟ್ಟಿದ್ದಾನೆ. ಅಂಥ ಒಂದು ಬಸವಣ್ಣನ ವಿಚಾರಗಳು ಇಂದಿನ ಆಧುನಿಕ ಸಮಾಜದಲ್ಲಿ ಭಾಳ ಪ್ರಸ್ತುತ ಇರುವುದರಿಂದ ನಾವು ಪರಿವರ್ತನಾ ಪ್ರತಿಷ್ಠಾನದವರು ಎಲ್ಲರೂ ಕೂಡಿ ಇವತ್ತು ವಿಶ್ವಗುರು ಬಸವಣ್ಣನ ಜಯಂತಿಯನ್ನು ಎಲ್ಲ ಧರ್ಮದ ಎಲ್ಲ ಜಾತಿಯ ಧರ್ಮಗುರುಗಳನ್ನು ಕರೆಸಿ ಜಾತಿಯ ಗುರುಗಳನ್ನು ಕರೆಸಿ ಇವತ್ತು ನಾವು ಪರಿವರ್ತನಾ ಪ್ರತಿಷ್ಠಾನ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಸಂದೇಶವನ್ನು ತಳ ಸಮುದಾಯದ ಎಲ್ಲ ಜನಗಳಿಗೆ ಸಮಾಜಕ್ಕೆ ಮುಟ್ಟಬೇಕು ಅನ್ನುವ ಒಂದು ಘನ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಪೆಟ್ರೋಲ್ ಬಂಕಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ 45 ವರ್ಷದ ವ್ಯಕ್ತಿಗೆ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಬರಬರವಾಗಿ ಹತ್ಯೆ ಮಾಡಲಾಗಿದೆ. ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಸೆಕ್ಯೂರಿಟಿ ಗಾರ್ಡ್ ಬರಬರ ಹತ್ಯೆ ಮಾಡಲಾಗಿದೆ. ಕಲಬುರಗಿ ನಗರದ ರಾಮ ಮಂದಿರದ ಹತ್ತಿರ ಈ ಘಟನೆ ನಡೆದಿದೆ. ರವಿಚಂದ್ರ ಖೇಡ್ ಎಂಬ 45 ವರ್ಷದ ಸೆಕ್ಯೂರಿಟಿ ಗಾರ್ಡ್ ಕೊಲೆಯಾಗಿದ್ದಾರೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಅವರು ಕೆಲಸ ಮಾಡುತ್ತಿದ್ದರು. ಕಲಬುರಗಿ ನಗರದ ರಾಣೇಶ್ವರ್ ದರ್ಗಾದ ಹತ್ತಿರ ರವಿಚಂದ್ರ ಖೇಡ್ ವಾಸವಾಗಿದ್ದರು. ಘಟನಾ ಸ್ಥಳಕ್ಕೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಎಷ್ಟು ವರ್ಷ ಐತ್ರಿ ಪೆಟ್ರೋಲ್ ಬಂಕ್ ಬಂದ ನಡೆದು ಇಲ್ಲಿ ಫಸ್ಟ್ ಇಲ್ಲಿ ಅವರು ಏನು ರಿಟೈರ್ಡ್ ಆಗಿ ಬಂದಾರ BSFನಿಂದ ಅಲ್ಲಿ ಇಲ್ಲಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.